ಓಂ ಶಾಂತಿ. ಸಕ್ಕರೆ ಗುಣ ಸಿಹಿ, ನೀರಲ್ಲಿ ಬೆರೆಸಿ ಸಿಹಿ ಆಗ್ಬೋದು. ಅದೇ ತೆರನಾಗಿ ಉಪ್ಪಿನ ಗುಣ ಉಪ್ಪು, ನೀರಲ್ಲಿ ಬೆರೆಸಿದರೆ ಉಪ್ಪು ನೀರು ಆಗ್ಬೋದು. ಆದರೆ ಪರಮಾತ್ಮ ಸರ್ವಶಕ್ತಿವಂತ. ಪರಮಾತ್ಮನ ಗುಣ ಶಾಂತಿ ಸಾಗರ. ಪರಮಾತ್ಮ ಆಗಿದ್ದರೆ, ಒಂದು ವೇಳೆ ಇಡೀ ಜಗತ್ತಿನಲ್ಲಿ ಪರಮಾತ್ಮ ಸರ್ವ್ಯಾಪಿಯಾಗಿದ್ದರೆ ಎಲ್ಲ ಕಡೆಗೆ ಶಾಂತಿಯೇ ನೆಲೆಸಿರಬೇಕಾಗಿತ್ತು. ಪರಮಾತ್ಮ ಚೈತನ್ಯ ಜಡ ಅಲ್ಲ. ಶಾಂತಿಯ ಕಿರಣಗಳು ಎಲ್ಲ ಕಡೆಗೆ ಪ್ರೆಸೆನ್ಸ್ ಇರಬೇಕಾಗಿತ್ತು. ಅದಕ್ಕೆ ವಿರುದ್ಧವಾಗಿ ಎಲ್ಲ ಕಡೆಗೆ ಅಶಾಂತತೆ ಇದೆ. ಅದಕ್ಕೋಸ್ಕರ ಪರಮಾತ್ಮ ಸರ್ವ್ಯಾಪಿಯಾಗಿರಲಿಕ್ಕೆ ಹೇಗೆ ಸಾಧ್ಯ? ಪರಮಾತ್ಮ ಪರಂಧಾಮ ಬ್ರಹ್ಮ ಮಹಾತತ್ವದಲ್ಲಿ, ಆ ಚೈತನ್ಯ ಲೋಕದಲ್ಲಿ, ಸ್ವಪ್ರಕಾಶಿತ ಲೋಕದಲ್ಲಿ ವಿರಾಜಮಾನ ಆಗಿದ್ದಾರೆ. ಬ್ರಹ್ಮತತ್ವ 6ನೇ ತತ್ವ, ಚೈತನ್ಯ ತತ್ವ ಆಗಿದೆ. ಅದಕ್ಕೋಸ್ಕರ ಧರ್ಮಜ್ಞಾನಿಯಾದಾಗ ಅವತರಣೆ ಮಾಡಿ ಬರುತ್ತೇನೆ ಎಂಬ ಶಬ್ದವು ಅಂದರೆ ಈ ಜಗತ್ತಿನಲ್ಲಿ ಸರ್ವ್ಯಾಪಿ ಆಗಿಲ್ಲ ಅಂತ ಅರ್ಥ ಬರ್ತದೆ. ಅದಕ್ಕೋಸ್ಕರ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಎಂದು ಹೇಳಲಾಗಿದೆ. ಅಂದರೆ ಪರಮಾತ್ಮ ಧರ್ಮಜ್ಞಾನಿಯಾದಾಗ ಅವತರಣೆ ಮಾಡಿ ಬರುತ್ತೇನೆ ಎಂದು ಹೇಳಿದ್ದಾರೆ. ಪರಮಾತ್ಮ ಹಾಗಿದ್ರೆ ಈ ಲೋಕದಲ್ಲಿ ಅವನ ನೆಲೆಸಿಲ್ಲ ಅಂದರೆ ಎಲ್ಲಿದ್ದಾರೆ ಪರಮಾತ್ಮ? ಅದರ ಶ್ಲೋಕದಲ್ಲಿ ಈ ರೀತಿ ಹೇಳಲಾಗಿದೆ: ನ ತದ್ಭಾವಸಯತೆ ಸೂರ್ಯೋನ ಶಶಾಂಕೋನ ಪಾವಕಃ ಯದ್ಗತ್ವಾನ ನಿರ್ವಂತತೆ ತದ್ಧಾಮ ಪರಮಮ್ಮ. ಅದನ್ನು ಸೂರ್ಯನು ಬೆಳಗುವುದಿಲ್ಲ, ಚಂದ್ರನಾಗಲಿ ಅಗ್ನಿಯಾಗಲಿ ಬೆಳಗುವುದಿಲ್ಲ. ಯಾವುದನ್ನು ಹೊಂದಿದರೆ ಹಿಂದಿರುಗುವುದಿಲ್ಲವೋ ಅದೇ ನನ್ನ ಶ್ರೇಷ್ಠವಾದ ಸ್ಥಾನ ಎಂದು ಹೇಳಲಾಗಿದೆ. ಅಂದರೆ ಪರಮಾತ್ಮ ಶ್ರೇಷ್ಠ ಉನ್ನತ ಸ್ಥಾನದಲ್ಲಿ ವಿರಾಜಮಾನ ಆಗಿದ್ದಾರೆ. ಪರಮಾತ್ಮನಿಗೆ ಶಿವ ಪರಮಾತ್ಮ ತ್ರಿಮೂರ್ತಿ ಎಂದು, ತ್ರಿಕಾಲದರ್ಶಿ ಎಂದು, ತ್ರಿನೇತ್ರಿ ಎಂದು, ತ್ರಿಲೋಕಿನಾಥನೆಂದು ಮಹಿಮೆ ಮಾಡುತ್ತೇವೆ. ಹಾಗಿದ್ರೆ ಆ 3 ಲೋಕಗಳ ಬಗ್ಗೆ ತಿಳ್ಕೊಳ್ಳೋಣ. ಸಾಕಾರ ಮನುಷ್ಯರ ಲೋಕ, ಇದು ಪಂಚತತ್ವಗಳಿಂದ ಪೃಥ್ವಿ, ನೀರು, ಬೆಂಕಿ, ಗಾಳಿ, ಆಕಾಶಗಳಿಂದ ಕೂಡಿದೆ. ಸೂರ್ಯ, ಚಂದ್ರ, ತಾರಾಗಣಗಳಿಂದ ಕೂಡಿದೆ. ಇದು ಸಾಕಾರ. ಶರೀರಧಾರಿಯ ಮೂಲಕ ಮಾನವಾತ್ಮರು ತಮ್ಮ ತಮ್ಮ ಸಂಸ್ಕಾರಗಳ ಅನುಸಾರ ಪಾತ್ರವನ್ನು ಅಭಿನಯಿಸುವರು. ಇದು ಸೃಷ್ಟಿ ರಂಗ ಮಂಟಪ ಅಥವಾ ಕರ್ಮಕ್ಷೇತ್ರ. ಇಲ್ಲಿ ಸಂಕಲ್ಪ, ಧ್ವನಿ, ಕರ್ಮಗಳುಂಟು. ಮಾಂಸ ಮತ್ತು ಮೂಳೆಗಳಿಂದ ಮಾಡಲ್ಪಟ್ಟ ಶರೀರಧಾರಿ ಮಾನವರು ಕರ್ಮದ ಗತಿಯ ಅನುಸಾರ ಸುಖ ದುಃಖವನ್ನು ಅನುಭವಿಸುತ್ತಾರೆ. 2ನೇದು ಲೋಕ ಸೂಕ್ಷ್ಮ ಲೋಕ. ಸೂರ್ಯ, ಚಂದ್ರ, ತಾರೆಗಳಿಗಿಂತಲೂ ಮೇಲೆ ಈ ಲೋಕವಿದೆ. ಈ ಲೋಕದಲ್ಲಿ ಕೇವಲ ಪ್ರಕಾಶ ಮಾತ್ರ ಉಂಟು. ಇದು ಮಾಂಸ ಮತ್ತು ಮೂಳೆಗಳಿಲ್ಲದ ಪಾರದರ್ಶಕ ಶರೀರಧಾರಿ ಅಲ್ಲಿ ನಿವಾಸವಾಗಿರ್ತಾರೆ. ಆ ಲೋಕದಲ್ಲಿ ಸಂಕಲ್ಪ ಉಂಟು, ಕ್ರಿಯೆ ಉಂಟು. ಒಬ್ಬರ ಸಂಕಲ್ಪಗಳು ಬೇರೊಬ್ಬರು ಅರಿತುಕೊಂಡು ನಡೆಯುತ್ತಾರೆ, ಆದರೆ ಶಬ್ದ ಮಾತ್ರ ಇಲ್ಲ. ಹಾಗೂ ಪರಮಾತ್ಮ ಇರುವ ಸ್ಥಾನ ಮೂಲ ಲೋಕ, ಅದನ್ನು ನಿರಾಕಾರ ಲೋಕವೆಂದು ಹೇಳಲಾಗಿದೆ. ದೇವತೆಗಳ ಲೋಕವಾದ ಸೂಕ್ಷ್ಮ ಲೋಕಕ್ಕಿಂತಲೂ ಮೇಲೆ ಆ ಲೋಕ ಉಂಟು. ಅದನ್ನು ಪರಲೋಕ, ಆತ್ಮಲೋಕ, ಬ್ರಹ್ಮಲೋಕ, ಶಿವಲೋಕ, ಶಾಂತಿಧಾಮ, ಪರಮಧಾಮ, ಮುಕ್ತಿಧಾಮ, ನಿರ್ವಾಣಧಾಮ ಹೀಗೆ ಅನೇಕ ಬಗೆಯಾಗಿ ಕರೆಯುತ್ತಾರೆ. ಅಲ್ಲಿ ಕೆಂಪು ಬಣ್ಣದ ಸುವರ್ಣ ಪ್ರಕಾಶ ಇರುವುದು. ಅದನ್ನು ಪ್ರಕೃತಿಯ 6ನೇ ಮಹಾತತ್ವ ಎಂದು ಹೇಳುವರು. ಇದೇ ಪರಂಪಿತ ಪರಮಾತ್ಮನ ನಿವಾಸ ಸ್ಥಾನ ಆಗಿದೆ. ಹಾಗೂ ಪ್ರತಿಯೊಂದು ಧರ್ಮದ ಆತ್ಮಗಳು ತಮ್ಮ ತಮ್ಮ ವಿಭಾಗದಲ್ಲಿ ನಿವಾಸ ಮಾಡುವರು. ಸೃಷ್ಟಿಯ ಚಕ್ರವು ಪೂರ್ಣವಾದಾಗ ಪರಮಾತ್ಮನು ಈ ಸೃಷ್ಟಿಯಲ್ಲಿ ದಿವ್ಯ ಅವತರಣೆ ಮಾಡಿ ಪತಿತರನ್ನು ಪಾವನ ಮಾಡುವರು. ಆಗಲೇ ಸರ್ವ ಆತ್ಮರುಗಳು ಆ ಲೋಕಕ್ಕೆ ಹಿಂದಿರುಗಬಲ್ಲರು. ಇಲ್ಲಿ ಯಾವುದೇ ಕರ್ಮ ಬಂಧನ ಇಲ್ಲ, ಜನನ ಮರಣ ಬಂಧನವಿಲ್ಲ. ಸಂಕಲ್ಪ, ವಚನ ಹಾಗೂ ಕರ್ಮಗಳ ಬಂಧನ ಅಲ್ಲಿ ಇರೋದಿಲ್ಲ. ದೇಹದ ಬಂಧನವಿಲ್ಲ, ಯಾವುದೇ ವಿಚಾರಗಳ ಬಂಧನ ಇಲ್ಲ. ಅಲ್ಲಿ ಅಸೀಮಿತವಾಗಿ ಹಬ್ಬಿರುವ ಚಿನ್ನದಂಥ ಕೆಂಪು ಹೊಂಬಣ್ಣ ಪ್ರಕಾಶವಿದೆ. ಇದನ್ನು ಅಖಂಡ ಜ್ಯೋತಿ ಮಹಾತತ್ವ ಅಥವಾ ಬ್ರಹ್ಮತತ್ವ ಎಂದು ಕರೆಯೋರು. ಇಲ್ಲಿ ಅಪವಿತ್ರ ವಿಕಾರಗಳು ಇರುವುದಿಲ್ಲ. ಈ ಪವಿತ್ರ ಧಾಮದಲ್ಲಿ ಅಪವಿತ್ರ ಕರ್ಮಬಂಧನದಿಂದ ಕೂಡಿದ ಶರೀರಧಾರಿಗಳು ಆತ್ಮಗಳಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಆತ್ಮವು ಅಕರ್ತ, ಅಭೋಕ್ತ, ಶಾಂತಿ ಅವಸ್ಥೆಯಲ್ಲಿ ಇರುತ್ತವೆ. ಸೃಷ್ಟಿ ನಾಟಕ ಅನಾದಿ ನಿಶ್ಚಿತ ಯೋಜನೆ ಅನುಸಾರ ಆತ್ಮಗಳು ಈ ಸೃಷ್ಟಿಗೆ ಬಂದು ಜನ್ಮ ಪಡೆದು ಪಾತ್ರವನ್ನು ಮಾಡುವರು. ಈ ಧಾಮದಲ್ಲಿ ಪರಮಾತ್ಮ ನಿವಾಸಿರುವುದರಿಂದ ಆ ಧಾಮವನ್ನು ಪರಮಧಾಮ ಎಂದು ಕರೆಯುತ್ತೇವೆ. ಪರಂ ಅಂದರೆ ಶ್ರೇಷ್ಠ ಧಾಮ. ಪರಮಾತ್ಮನನ್ನು ನಾವು ರಾಜಯೋಗ ಮಾಡಬೇಕಾದ್ರೆ ಆತ್ಮನಾಗಿ ಪರಮಾತ್ಮನನ್ನು ಪರಂಜ್ಯೋತಿ ಸ್ವರೂಪದಲ್ಲಿ ಆ ಬ್ರಹ್ಮ ಮಹಾತತ್ವದಲ್ಲಿ ನೆನಪು ಮಾಡಬೇಕು, ಧ್ಯಾನ ಮಾಡಬೇಕು, ತಪಸ್ಸು ಮಾಡಬೇಕು. ಆಗಲೇ ನಮ್ಮ ಕರ್ಮಗಳು ವಿನಾಶ ಆಗಲಿಕ್ಕೆ ಸಾಧ್ಯವಾಗುತ್ತದೆ. ಈ ರೀತಿ ನಾವು ಪ್ರತಿ
ದಿನ ಪರಮಾತ್ಮನನ್ನು ನೆನಪಿಸೋಣ, ರಾಜಯೋಗ ಅಭ್ಯಾಸ ಮಾಡೋಣ. ಓಂ ಶಾಂತಿ.